ನನ್ನ ಪರಿಚಯದವರ 2 ಮನೆಗಳಲ್ಲಿ ಮದುವೆ ಆಗಿ 3 ದಿನಗಳಿಗೇನೆ ವಿಚ್ಛೇದನ ಮಾಡಿದರೆಂಬ ಸುದ್ದಿ ಕೇಳಿತು. ಅದಕ್ಕೆ ಇದು ಯಾಕೆ ಒಂದು ಒಳ್ಳೆಯ ವಿಷಯ ಆಗಬಾರದು ನನ್ನ ಕಾದಂಬರಿಗೆ ಎಂದು ಹೇಳಿ ಈ ಕಾದಂಬರಿ ಆರಂಭಿಸಿದೆ. ಪ್ರಥಮ ರಾತ್ರಿಯಲ್ಲೇ ಗಂಡ ಹೆಂಡತಿ ಬೇರೆ ಆಗುತ್ತಾರೆ. ಯಾಕೆ ಎನ್ನುವುದು ನನಗೆ ತಿಳಿದಿರಲಿಲ್ಲ. ಅದನ್ನು ಬರದೇ ಇರಲಿಲ್ಲ ನಾನು. ನಂತರ ಇವನ ತಂದೆ, ಅವಳ ತಾಯಿ ಇಬ್ಬರು ತುಂಬ ಇಷ್ಟಪಟ್ಟು ಇವರಿಬ್ಬರಿಗೆ ಮದುವೆ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಸೊ ಅದು ಕೂಡ ಮಾಡಿಬಿಡ್ತಾರೆ ಮದುವೆ. ಆದರೆ ಇವರಿಬ್ಬರು ಬೇರೆ ಆಗಿಬಿಡ್ತಾರೆ ಪ್ರಥಮ ರಾತ್ರಿಯಂದು. ತಂದೆ ತಾಯಿಗೆ ಈ ವಿಷಯ ಗೊತ್ತಿರಲ್ಲ. ಯಾಕೆಂದರೆ ಅವರು 6 ತಿಂಗಳು ಅಮೇರಿಕಾ ಟೂರ್ ಹೊರಟೋಗಿರ್ತಾರೆ. ಆ ಸಮಯದಲ್ಲಿ ಅವರಿಬ್ಬರಿಗೆ ಸಿಕ್ಕ ಇನ್ನಿಬ್ಬರು ಯುವಕ ಯುವತಿ, ಅವರ ಜೊತೆ ಇವರ ಪ್ರೀತಿ ಅಥವಾ ಮೋಹ ಹೀಗೆ ನಡೆಯುತ್ತೆ. ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ, ಸಂಗೀತದ ಬಗ್ಗೆ ಇದೆ ಈ ಕಾದಂಬರಿ. ಅನೇಕ ಒಳ್ಳೆಯ ದಾಂಪತ್ಯದ ಪಾಯಿಂಟ್ಗಳಿವೆ. ಇದನ್ನು ಬಹಳ ಜನ ಇಷ್ಟಪಟ್ಟರು. ನನ್ನ ಒಂದು ಆ್ಯಪ್ ಇದೆ ಪ್ರತಿಲಿಪಿ ಅಂತ, ಅಲ್ಲಂತೂ ಇದು ನಂಬರ್ 1 ಆಗಿದೆ. ನನ್ನ ಪುಸ್ತಕಗಳಲ್ಲಿ ಅತ್ಯಂತ ಹೆಚ್ಚಿನದಾಗಿ ಓದಿರೋದು. ನಾನು ಈ ಕಾದಂಬರಿ ಬರೆದ ಮೇಲೆ ಇದಕ್ಕೆ ರಮಾಕಾಂತ್ ಅವರು ಮನೆಗೆ ಬಂದು ಕಾದಂಬರಿ ಏನೋ ಕೊಟ್ಟೆ, ಅವ್ರು ಯಾಕೆ ಬೇರೆ ಆದರೂ ಹೇಳು ಅಂದರು. ಸರ್ ಅವರು ಬಾಗ್ಲಾಕ್ಕೊಂಡಿದ್ರು ಸರ್ ಅಂದೆ. ನಕ್ಬಿಟ್ಟು ಬರೀಬೇಕು ನೀನು, ಲಾಜಿಕ್ ಇಲ್ಲ ಅಂದರೆ ಸೋಲುತ್ತೆ ಕಾದಂಬರಿ ಇದ್ದರು. ಸರಿ ಲಾಜಿಕ್ ಹಾಕಿ ಕೊಟ್ಟೆ, ಒಂದು ಪುಟ ಮಧ್ಯೆ ಸೇರಿಸಿ ಕೊಟ್ಟೆ ಕಾದಂಬರಿ. ಆಮೇಲೆ ಹೆಸರಿಗೆ ಒದ್ದಾಡ್ತಿದ್ದಾಗ ಒಂದು ದಿವಸ ಮರದ ಕೆಳಗೆ ನಿಂತಿದ್ದಾಗ ಭಯಂಕರ ಮಳೆ ಬಂದು ನಿಂತು ಗಾಳಿ ಬಂದಾಗ ನನ್ನ ಇಡೀ ಮೈ ಒದ್ದೆ ಆಗೋಯ್ತು. ಆವಾಗ ಅದಕ್ಕೆ ಮರದಡಿ ಮಳೆ ಅಂತ ಹೆಸರಿಟ್ಟೆ. ಯಾಕೆಂದರೆ ಮರದಡಿ ಮಳೆ ತುಂಬ ಸಾಂದ್ರವಾಗಿರುತ್ತೆ. ಅದಾದಮೇಲೆ ಕಾದಂಬರಿ ದೈನಿಕ ಧಾರಾವಾಹಿ ಆಯಿತು ಕನ್ನಡಪ್ರಭದಲ್ಲಿ. ಅದಾದಾಗ ಒಬ್ಬರು ಪ್ರಸಿದ್ಧ ವಿಜ್ಞಾನ ಲೇಖಕರ ಪತ್ನಿ ಕೊನೆಯಲ್ಲಿ ಒಂದಾಗ್ತಾ ಇರ್ತಾನೆ ಅಂತ ಶುರುವಾದಾಗ ಕೇಳಿದರು, ಮತ್ತೆ ಒಮ್ಮೆ ಕೇಳಿದ್ರು. ಅಂದರೆ ಅದೆಷ್ಟು ಆಸಕ್ತಿಯಿಂದ ಓದ್ತಿದ್ರು ಆಗಿನ ಕಾಲದಲ್ಲಿ ಜನ ದೈನಿಕ ಧಾರಾವಾಹಿನ ಅಂತ. ಮೋಹನ್ ಅವರು ಒಂದು ಚಿತ್ರ ಬರೆದ್ರು, ನಕ್ಬಿಟ್ಟು ಇದು ಸರಿ ಇಲ್ಲ ಸಾರ್ ಅಂದೆ. ಮತ್ತೊಂದು ಸುಂದರ ಚಿತ್ರ ಬರ್ಕೊಟ್ರು. ಅದಾದಮೇಲೆ ಅದು ಇನ್ನೂ ಒಂದು ಪ್ರಿಂಟ್ ಆಯಿತು, ಮರದಡಿ ಮಳೆ. ಯಾಕೋ ನನಗದೂ ಬಹಳ ಇಷ್ಟ. ಯಾಕೆಂದರೆ ಸಸ್ಪೆನ್ಸು ಅಂಥದ್ದೇನೂ ಇಲ್ಲ, ಆದರೂ ಕೂಡ ಬಹಳ ಕುತೂಹಲಕಾರಿಯಾಗಿ ಹೋಗುತ್ತೆ. ಅವರಿಬ್ಬರು ಉಳಿತಾರಾ ಬೇರೆ ಆಗ್ತಾರಾ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗೇ ಉಳಿಯುತ್ತೆ ಸುಮಾರು ದೂರ. ಅನೇಕ ಮ್ಯಾನೇಜ್ಮೆಂಟ್ ಪಾಯಿಂಟ್ಗಳಿವೆ, ಸಂಗೀತದ ಬಗ್ಗೆ ಇದೆ, ಹಾಸ್ಯ ಇದೆ. ಇಷ್ಟವಾಗಿ ಬರೆದೆ. ಒಂದು 4 ಬೇರೆ ಬೇರೆ ಪ್ರೊಫೆಷನ್ಗಳ ಬಗ್ಗೆ ಬರೆದೆ, ಮ್ಯಾನೇಜ್ಮೆಂಟ್ ಬಗ್ಗೆ, ಇಂಟೀರಿಯರ್ ಡೆಕೋರೇಷನ್ ಬಗ್ಗೆ. ಹೀಗೆ ಒಂದು ಸುಂದರ ಕಾದಂಬರಿ ನನ್ನ ಪ್ರಕಾರ ಮರದಡಿ ಮಳೆ. ನಮಸ್ಕಾರ.